सभी विद्यार्थियों को नमस्कार। आप सब जानते हैं कि हम हिंदी में संधि के बारे में जानना चाहते हैं। संधि दो वर्णों के मेल से उनके मूल रूप में जो परिवर्तन या विकार होता है। संधि कैसे होता है? दो वर्णों के मेल से उसके मूल रूप में जो परिवर्तन अथवा विकार होता है उसे संधि कहते हैं। इसलिए दो वर्ण आपस में जुड़ने से एक नया रूप ग्रहण करते हैं। जो मैंने पहले बताया था, दो वर्णों के मेल से उनके मूल रूप में जो परिवर्तन अथवा विकार होता है उसे संधि कहते हैं। अथवा दो वर्णों के आपस में जुड़ने से एक नया रूप ग्रहण करता है उसे संधि कहते हैं। इस तरह संधि में तीन विभाग है। अब सबको मालूम है कि पहला है स्वर संधि, दूसरा है व्यंजन संधि और तीसरा है विसर्ग संधि। इस तरह दो वर्णों के मेल से अथवा जुड़ने से जो परिवर्तन, मूल रूप में जो परिवर्तन अथवा विकार अथवा एक नया रूप जो ग्रहण करता है, उनमें तीन विभाग हम देख सकते हैं। तो उसे कहते हैं स्वर संधि, व्यंजन संधि और विसर्ग संधि। तो उसमें पहला विभाग है स्वर संधि। स्वर संधि क्या है? स्वर संधि का अर्थ है दो वर्णों के मेल से होने वाले परिवर्तन को स्वर संधि कहते हैं। जो मैंने पहले बताया था, दो वर्णों के मेल से मूल रूप में परिवर्तन होता है उसे संधि कहते हैं। परंतु यहाँ स्वर संधि दो वर्णों के मेल से होने वाले परिवर्तन, जिसमें स्वर अक्षरों में जो परिवर्तन होता है, दो वर्णों के मेल से जो परिवर्तन होता है स्वरों में, उसे स्वर संधि कहते हैं। तो यह पहला विभाग है स्वर संधि। स्वर संधि में हम मुख्यतः 5 विभाग देख सकते हैं। स्वर संधि में मूलतः 5 विभाग है। एक है दीर्घ संधि, दूसरा है गुण संधि, तीसरा है वृद्धि संधि, एन संधि, चौथा है एन संधि और पांचवा है अयादि संधि। अयादि संधि। इस तरह स्वर संधि में 5 विभाग है। दीर्घ संधि, गुण संधि, वृद्धि संधि और यण संधि और अयादि संधि। इस तरह 5 विभाग स्वर संधि में है। बच्चों, आपके उपयोग के लिए मैं यहाँ स्वर अक्षरों को मैंने लिखा है। अ, आ, इ, ई, उ, र, ये, आई, वो, औ। अह उसको हम छोड़ते हैं संधि के वास्ते। परंतु यहाँ ಕೆಲವು ವಿದ್ಯಾರ್ಥಿಗಳಿಗೆ ಅರ್ಥ ಆಗದಿದ್ದರೆ ಹೇಳ್ತಾ ಇದ್ದೇನೆ। ಅ, ಆ, ಈ, ಉ, ಋ ಇದಿಷ್ಟನ್ನು ನಾವು ಒಂದು ವಿಭಾಗ ಮಾಡಿಕೊಂಡ್ರೆ ಎ, ಐ, ಓ, ಔ ಇದನ್ನು ಇನ್ನೊಂದು ವಿಭಾಗ ಮಾಡಿಕೊಳ್ಬೇಕು। ಈಗ ಈ ವಿಭಾಗದ ಮೊದಲನೇ ವಿಭಾಗದಲ್ಲಿ ಅ, ಆ, ಈ, ಉ, ಋ ಈ ವಿಭಾಗದಲ್ಲಿ ನಾವು ಮೊದಲ 2 ಅಕ್ಷರಗಳು ಅ, ಆ ಇದರಲ್ಲಿ ಬರುವಂತಹ ಈ 3 ವಿಭಾಗಗಳಲ್ಲಿ ಬರುವಂತಹ ಅ, ಈ, ಉ ಮತ್ತು ಋ, ಋವನ್ನು ನಾವೀಗ ಪ್ರಸ್ತುತ ತಗೊಳ್ಳೋದು ಬೇಡ। ಅ, ಅ, ಈ, ಉ
ಈ 3 ಅಕ್ಷರಗಳ ಬಗ್ಗೆ ನಾವು ಗಮನಿಸುವ. ಯಾಕೆ ಅಂತೇಳಿ ಹೇಳಿದರೆ, ಇಲ್ಲಿ ಅ, ಇ, ಉ ಈ ಅಕ್ಷರಗಳನ್ನು ನಾವು ಜೋಡಿಸಿದವಾಗ ನಮಗೆ ಅದರ ದೀರ್ಘ ರೂಪ ಎನ್ನುವಂತಹದ್ದು ಕಾಣಲಿಕ್ಕೆ ಸಿಗ್ತದೆ. ಅ, ಆ ಅಥವಾ ಅ, ಅ ಇದು ಇ, ಈ, ಈ, ಉ ಮತ್ತು ಉ. ಇದಿಷ್ಟನ್ನು ನಾವು ಈ 3 ಅಕ್ಷರಗಳು ಮೂಲ ರೂಪವಾದಂತಹ ಸ್ವರಾಕ್ಷರಗಳ ಮೂಲ ರೂಪವಾದಂತಹ ಅ, ಇ, ಉ ಈ 3 ರೂಪಗಳನ್ನು ನಾವು ಗಮನಿಸಿಕೊಂಡ್ರೆ ನಾವು ಏನು ಮಾಡ್ತಬಹುದು, ಈ ಅಕ್ಷರಗಳು ಒಂದಕ್ಕೊಂದು ಸೇರಿದವಾಗ ದೀರ್ಘ ರೂಪವನ್ನು ಕಾಣ್ತದೆ. ಅದೇ ಆ, ಈ, ಉ ರೂಪದಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಹೀಗಾಗಿ ಈ 3 ಮೂಲ ಅಕ್ಷರಗಳನ್ನು ಅ, ಇ, ಉ ಈ 3 ಮೂಲ ಅಕ್ಷರಗಳನ್ನು ನಾವು ದೀರ್ಘ ಸಂಧಿಯಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಇದನ್ನು ಮಾತ್ರ ಗಮನಿಸಿಕೊಳ್ಳಿ. ಯಾವುದೆಲ್ಲ ಅ, ಇ, ಉ ಈ 3 ಅಕ್ಷರಗಳನ್ನು ಗಮನಿಸಿದರೆ ನಮಗೆ ಏನಾಗ್ತದೆ, ಆ 3 ಅಕ್ಷರಗಳು ಒಂದಕ್ಕೊಂದು ಸೇರಿಕೊಂಡು ಅದೇ ರೂಪ ಅಥವಾ ಅದರ ದೀರ್ಘ ರೂಪ ಎರಡೂ ಕೂಡ ಒಂದಕ್ಕೊಂದು ಸೇರಿಕೊಂಡು ಅದರ ದೀರ್ಘ ರೂಪವನ್ನೇ ನಮಗೆ ಏನು ಮಾಡ್ತದೆ, ಕಾಣಿಸ್ತದೆ. ಆದ್ದರಿಂದಾಗಿ ಈ 3 ಅ, ಇ, ಉ ಎನ್ನುವಂತಹ 3 ಮೂಲ ಸ್ವರಗಳನ್ನು ನಾವು ಏನು ಮಾಡಬಹುದು, ದೀರ್ಘ ಸಂಧಿಯಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದು ಅ, ಆ ಇರ್ಬೋದು. ಅ, ಆ ಸೇರಿಯೂ ಕೂಡ ಅದೇ ರೂಪವನ್ನು ಪಡ್ಕೊಳ್ತದೆ. ಆ ಮತ್ತು ಅ ಅಥವಾ ಆ ಮತ್ತು ಆ ಸೇರಿ ಅದೇ ರೂಪವನ್ನು ದೀರ್ಘ ರೂಪವನ್ನು ಪಡ್ಕೊಳ್ಳುವಂಥದ್ದು. ಈ ಅಲ್ಲಿಯೂ ಕೂಡ ಇದೇ ರೀತಿಯ ಪರಿಸ್ಥಿತಿಗೆ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಹೀಗಾಗಿ ಈ 3 ಮೂಲ ಅಕ್ಷರಗಳು ಅ, ಇ, ಉ ಈ 3 ಮೂಲ ಅಕ್ಷರಗಳು ಸೇರಿಕೊಂಡು ದೀರ್ಘ ರೂಪವನ್ನು ಕಾಣುವಂಥದ್ದಕ್ಕೆ ನಾವು ದೀರ್ಘ ಸಂಧಿ ಅಂತೇಳಿ ಕರೀತೇವೆ. ಮಕ್ಕಳೇ, ನಿಮಗೆ ಈಗ ಅರ್ಥ ಆಗಿರ್ಬೋದು, ದೀರ್ಘ ಸಂಧಿಯಲ್ಲಿ ಬರುವಂತಹದ್ದು ಅ, ಇ, ಉ ಇದರ ದೀರ್ಘ ರೂಪಗಳು ಮಾತ್ರ. ಅದಕ್ಕಿಂತ ಹೆಚ್ಚು ಬೇರೆ ಯಾವ ರೂಪಗಳು ಕೂಡ ದೀರ್ಘ ಸಂಧಿಯಲ್ಲಿ ಇಲ್ಲ. ದೀರ್ಘ ಸಂಧಿಯಲ್ಲಿರುವಂಥದ್ದು ಅ, ಇ, ಉ. ಪುನಃ ಮತ್ತೆ ಹೇಳ್ತಾ ಇದ್ದೇನೆ, ನೀವು ಪರೀಕ್ಷೆಯ ದೃಷ್ಟಿಯಿಂದ ಇದನ್ನು ಸರಿ ಗಮನಿಸಿಕೊಳ್ಳುವಂಥದ್ದು ಒಳ್ಳೆಯದು. ಯಾಕಂದರೆ ಸಂಧಿಯಲ್ಲಿ ಹೆಚ್ಚಿನವರಿಗೆ ಏನಾಗ್ತದೆ, ಅದು ಸ್ವಲ್ಪ ವ್ಯತ್ಯಾಸ ಆಗ್ತದೆ, ಗೊತ್ತಾಗುವುದಿಲ್ಲ, ಅರ್ಥ ಆಗುವುದಿಲ್ಲ. ಅದರಿಂದಾಗಿ ಮತ್ತೆ ಹೇಳ್ತಾ ಇದ್ದೇನೆ, ಹ್ರಸ್ವ ಸ್ವರಗಳಾದಂತಹ ಅ, ಇ, ಉ ಈ 3 ಮೂಲ ಸ್ವರಗಳು ಮಾತ್ರ ಒಂದಕ್ಕೊಂದು ಅದೇ ಸ್ವರಗಳು ಪುನಃ ಮತ್ತೊಮ್ಮೆ ಸೇರಿಕೊಂಡು ದೀರ್ಘ ರೂಪ ಆಗುವುದಕ್ಕೆ ದೀರ್ಘ ಸಂಧಿ ಎಂದು ಕರೆಯುತ್ತೇವೆ. ಈಗ ನಾವು ಎರಡನೇ ವಿಭಾಗವಾದಂತಹ ಗುಣಸಂಧಿ ಮತ್ತು ವೃದ್ಧಿ ಸಂಧಿ. ಗುಣಸಂಧಿ ಮತ್ತು ವೃದ್ಧಿ ಸಂಧಿ. ಈಗ ನಾನು ಯಾವುದನ್ನು ಹೇಳಿದ್ದೆ, ಅ, ಇ, ಉ ಮೂಲ ಸ್ವರಗಳು ಒಂದಕ್ಕೊಂದು ಸೇರಿಕೊಂಡು ದೀರ್ಘ ರೂಪವನ್ನು ಕಾಣುವಂಥದ್ದು. ಈಗ ನಮಗೆ ಅ ಮತ್ತು ಆ ಈ 2 ಅಕ್ಷರಗಳನ್ನು ಮಾತ್ರ, ನಾನು ಅದಕ್ಕೆ ಇಲ್ಲಿ ವಿಭಾಗ ಮಾಡಿರುವಂಥದ್ದು, ಅ ಮತ್ತು ಆವನ್ನು ಮಾತ್ರ ಇಟ್ಟುಕೊಂಡು ಇಲ್ಲಿ ನಾವು ಗಮನಿಸಬೇಕಾದದ್ದು ಅ ಮತ್ತು ಆ ಇದು ಎರಡೂ ಕೂಡ ಪೂರ್ವ ಪದ. ನಿಮಗೆ ಗೊತ್ತಿದೆ, ಸಂಧಿಯಲ್ಲಿ ಮೊದಲನೇ ವಿಭಾಗ ಪೂರ್ವ ಪದ, ಇನ್ನೊಂದು ಉತ್ತರ ಪದ ಎಂದು ಕರೆಯಲ್ಪಡ್ತದೆ. ಒಂದು ಪೂರ್ವ ಪದ, ಇನ್ನೊಂದು ಉತ್ತರ ಪದ. ಸಂಧಿ ಆಗುವಾಗ ಏನಾಗ್ತದೆ, ಪೂರ್ವ ಪದ ಮತ್ತು ಉತ್ತರ ಪದ ಎನ್ನುವಂಥದ್ದು ಗಮನಿಸಲ್ಪಡ್ತದೆ. ಈ ಪೂರ್ವ ಪದದಲ್ಲಿ ನಾವು ಯಾವ ಅಕ್ಷರ ಎನ್ನುವಂಥದ್ದು ಕೊನೆಯಲ್ಲಿ ಬರ್ತದೆ, ಪೂರ್ವ ಪದದ ಕೊನೆಯಲ್ಲಿ ಯಾವ ಅಕ್ಷರ ಬರ್ತದೆ ಅದಕ್ಕೆ ಸಂಧಿಯನ್ನು ಮಾಡ್ತೇವೆ. ಉತ್ತರ ಪದದ ಪ್ರಾರಂಭದ ಅಕ್ಷರ. ಹೀಗೆ 2 ಅಕ್ಷರಗಳ ಸೇರುವಿಕೆಯಿಂದಾಗಿ ಏನಾಗ್ತದೆ, ಸಂಧಿ ಆಗ್ತದೆ. ಹೀಗಾಗಿ ಎರಡನೇ ವಿಭಾಗ ಆದಂತಹ ಗುಣಸಂಧಿ, ಮೂರನೇ ವಿಭಾಗ ಆದಂತಹ ವೃದ್ಧಿ ಸಂಧಿಯಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಅ ಮತ್ತು ಆ ಅಕ್ಷರಗಳು ಮಾತ್ರ ಬರ್ತವೆ. ಅದನ್ನು ಬಿಟ್ಟು ಬೇರೆ ಯಾವುದೇ ಅಕ್ಷರಗಳು ಗುಣಸಂಧಿ ಮತ್ತು ವೃದ್ಧಿ ಸಂಧಿಯಲ್ಲಿ ಬರುವುದಿಲ್ಲ. ಇದು ನೀವು ಗಮನಿಸಿಕೊಳ್ಬೇಕು. ನಾನೀಗಾಗಲೇ ಹೇಳಿರುವಂತಹದ್ದು, ದೀರ್ಘ ಸಂಧಿಯಲ್ಲಿ ಏನಾಗ್ತದೆ, ಅದೇ ಸ್ವರ, ಮೂಲ ಸ್ವರ ಅಕ್ಷರಗಳು ದೀರ್ಘ ಆಗಿರಲಿ ಅಥವಾ ಹ್ರಸ್ವ ಆಗಿರಲಿ ಪುನಃ ಬಂದು ಏನಾಗ್ತದೆ, ದೀರ್ಘ ಸ್ವರ ಆಗ್ತದೆ. ಆದರೆ ಗುಣಸಂಧಿ ಮತ್ತು ವೃದ್ಧಿ ಸಂಧಿಯಲ್ಲಿ ಅ ಮತ್ತು ಆ ಅಕ್ಷರಗಳು ಮಾತ್ರ ಪೂರ್ವ ಪದದ ಕೊನೆಯಲ್ಲಿ ಬರ್ತದೆ. ಉತ್ತರ ಪದದ ಪ್ರಾರಂಭದಲ್ಲಿ ಅ ಮತ್ತು ಆ ಅಕ್ಷರಗಳನ್ನು ಬಿಟ್ಟು
ಅ ಮತ್ತು ಆ ಅಕ್ಷರಗಳನ್ನು ಬಿಟ್ಟು ಋ ಮತ್ತು ಋಗಿಂತ ಮೊದಲಿನ ಯಾವುದೇ ಅ ಮತ್ತು ಆವನ್ನು ಬಿಟ್ಟು ಈ ಉ ಊ ಋ ಈ ಯಾವುದೇ ರೂಪಗಳು ಉತ್ತರ ಪದದ ಪ್ರಾರಂಭದಲ್ಲಿ ಬಂದರೆ ಅದು ಗುಣಸಂಧಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಸರಿಯಾಗಿ ಗಮನಿಸಿಕೊಳ್ಳಿ. ಸಂಧಿಯನ್ನು ಹುಡುಕುವಂಥದ್ದು, ಕಂಡುಹಿಡಿಯುವಂಥದ್ದು ಬಹಳ ಸುಲಭ. ಎಷ್ಟು ಸುಲಭ ನೋಡಿ. ನಾನು ಈಗಾಗಲೇ ಹೇಳಿರುವಂಥದ್ದು ದೀರ್ಘ ಸಂಧಿಯಲ್ಲಿ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದೇನೆ, ರಿಪೀಟ್ ಮಾಡ್ತಾ ಇದ್ದೇನೆ. ಯಾಕಂದರೆ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಇದು ಬಹಳ ಕಷ್ಟಕರವಾಗಿರುವಂಥದ್ದು. ನಾನು ಹಿಂದಿಯಲ್ಲಿಯೇ ಹೇಳ್ಬೋದು, ಮುಂದುವರಿಸ್ಬೋದು, ಆದರೆ ನಿಮಗೆ ಅರ್ಥ ಆಗುವುದಿಲ್ಲ. ಅದರಿಂದಾಗಿ ಈ ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ. ಅ ಮತ್ತು ಆ ಅಕ್ಷರಗಳು ಪೂರ್ವ ಪದದ ಕೊನೆಯಲ್ಲಿ ಬಂದು ಉತ್ತರ ಪದದ ಪ್ರಾರಂಭದಲ್ಲಿ ಈ ಎರಡು ಅ ಮತ್ತು ಆ ಅಕ್ಷರಗಳನ್ನು ಬಿಟ್ಟು ಋ ಮತ್ತು ಋಗಿಂತ ಮೊದಲಿನ ಬೇರೆ ಯಾವುದೇ ಅಕ್ಷರಗಳು ಉತ್ತರ ಪದದ ಪ್ರಾರಂಭದಲ್ಲಿ ಬಂದರೆ ಅದು ಗುಣಸಂಧಿ. ಋ ಬಿಟ್ಟು ಅನಂತರದ ಯಾವುದೇ ಅಕ್ಷರಗಳು ಯಾವುದು ಎ ಐ ಓ ಔ ಈ 4 ಅಕ್ಷರಗಳು ಉತ್ತರ ಪದದ ಪ್ರಾರಂಭದಲ್ಲಿ ಬಂದರೆ ಆವಾಗ ಅದು ವೃದ್ಧಿ ಸಂಧಿ. ಕನ್ಫ್ಯೂಸ್ ಮಾಡಿಕೊಳ್ಬೇಡಿ ವಿದ್ಯಾರ್ಥಿಗಳೇ. ಏನು ಹೇಳಿದೆ ನಾನು? ಅ ಮತ್ತು ಆ ಅಕ್ಷರಗಳು ಪೂರ್ವ ಪದದ ಕೊನೆಯಲ್ಲಿ ಬಂದಾವಾಗ ಎರಡೇ ವಿಭಾಗದಲ್ಲಿ ಬರುವಂಥದ್ದು ಗುಣಸಂಧಿ ಮತ್ತು ವೃದ್ಧಿ ಸಂಧಿಯಲ್ಲಿ. ಆದರೆ ಅ ಮತ್ತು ಆಗಳು ಪೂರ್ವ ಪದದ ಕೊನೆಯಲ್ಲಿ ಬಂದು ಉತ್ತರ ಪದದ ಪ್ರಾರಂಭದಲ್ಲಿ ಈ ಎರಡು ಅಕ್ಷರಗಳನ್ನು ಬಿಟ್ಟು ಉಳಿದ ಭಾಗ, ಸ್ವರಗಳ ಉಳಿದ ಭಾಗ ಋ ಮತ್ತು ಋಗಿಂತ ಮೊದಲಿನ 4 ಅಕ್ಷರಗಳು ಉತ್ತರ ಪದದಲ್ಲಿ ಬಂದರೆ ಅದು ಗುಣಸಂಧಿ. ಋದ ನಂತರದ 4 ಅಕ್ಷರಗಳು ಬಂದರೆ ಉತ್ತರ ಪದದಲ್ಲಿ ಬಂದರೆ ಅದು ಯಾವುದಾಗ್ತದೆ? ವೃದ್ಧಿ ಸಂಧಿ ಆಗ್ತದೆ. ಈಗ ನಿಮಗೆ ಅರ್ಥ ಆಗಿರ್ಬೋದು ಯಾಕೆ ಇದನ್ನು ನಾನು ಡಿವೈಡ್ ಮಾಡಿದೆ ಅಂತ ಹೇಳಿಕೊಂಡು. ಯಾಕಂದರೆ ನಮ್ಮ ಉಪಯೋಗಕ್ಕಾಗಿ ಪರೀಕ್ಷೆಯಲ್ಲಿ ನಾವು ಸುಲಭದಲ್ಲಿ ಗ್ರಹಿಸುವುದಕ್ಕೋಸ್ಕರವಾಗಿ ನಾನಿಲ್ಲಿ ಡಿವೈಡ್ ಮಾಡಿರುವಂಥದ್ದು. ಋ ಮತ್ತು ಋಗಿಂತ ಮೊದಲಿನ ಅಕ್ಷರಗಳು, ಅದರ ನಂತರದ ಅಕ್ಷರಗಳು ಬೇರೆ. ಈಗ ಇಲ್ಲೇನಾಯಿತು? ಪೂರ್ವ ಪದದ ಪ್ರಾರಂಭದಲ್ಲಿ ಅ ಮತ್ತು ಆವನ್ನು ನಾವು ಗಮನಿಸಿ ಆಯಿತು. ಈಗ ನಮಗೆ ಬೇಕಾಗಿರುವಂಥದ್ದು, ಈಗ ನಾವು ಆವನ್ನು ಪ್ರತ್ಯೇಕ ಮಾಡಿದ್ದೇವೆ ಅಲ್ವಾ? ಯಾಕೆ? ಆಗಳು ಪೂರ್ವ ಪದದಲ್ಲಿ ಬರುವಂಥದ್ದು ಯಾವುದರಲ್ಲಿ? ಗುಣಸಂಧಿ ಮತ್ತು ವೃದ್ಧಿ ಸಂಧಿಯಲ್ಲಿ ಮಾತ್ರ. ಈಗ ನಮಗೆ ಉಳಿದ ಅಕ್ಷರಗಳದ್ದು ಬೇಕು. ಪೂರ್ವ ಪದದ ಕೊನೆಯಲ್ಲಿ ಆ ಮತ್ತು ಆ ಅಕ್ಷರಗಳನ್ನು ಬಿಟ್ಟು ಉಳಿದ 5 ಅಕ್ಷರಗಳು ಪೂರ್ವ ಪದದ ಕೊನೆಯಲ್ಲಿ ಬಂದರೆ ಯಾವುದೆಲ್ಲ? ಈ ಉ ಊ ಋ ಈ 5 ಅಕ್ಷರಗಳು ಪೂರ್ವ ಪದದ ಕೊನೆಯಲ್ಲಿ ಬಂದರೆ ಆವಾಗ ಅದು ಉಳಿದ 2 ವಿಭಾಗಗಳಲ್ಲಿ ಗಮನಿಸಲ್ಪಡ್ತದೆ. ಯಾವುದೆಲ್ಲ ಉಳಿದ 2 ವಿಭಾಗಗಳು? ಎಣ್ ಸಂಧಿ ಮತ್ತು ಅಯಾದಿ ಸಂಧಿ. ಎಣ್ ಸಂಧಿ ಮತ್ತು ಅಯಾದಿ ಸಂಧಿ. ಈಗ ಯಾವುದನ್ನು ನಾನು ಹೇಳಿದೆ? ಈ ಉ ಊ ಋ ಈ ಅಕ್ಷರಗಳು ಪೂರ್ವ ಪದದ ಕೊನೆಯಲ್ಲಿ ಬಂದರೆ, ಪೂರ್ವ ಪದದ ಕೊನೆಯಲ್ಲಿ ಈ ಉ ಊ ಋ ಈ ಅಕ್ಷರಗಳು ಪೂರ್ವ ಪದದ ಕೊನೆಯಲ್ಲಿ ಬಂದರೆ ಅದು ಎಣ್ ಸಂಧಿ. ಬಂದ ಅಕ್ಷರಗಳನ್ನು ಬಿಟ್ಟು ಯಾವುದೇ ಅಕ್ಷರಗಳು ಉತ್ತರ ಪದದಲ್ಲಿ ಬರಬಹುದು. ಪ್ರೀತಿಯ ವಿದ್ಯಾರ್ಥಿಗಳೇ ಗಮನಿಸಿಕೊಳ್ಳಿ, ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ. ಈ ಉ ಊ ಋ ಅಕ್ಷರಗಳು ಪೂರ್ವ ಪದದ ಕೊನೆಯಲ್ಲಿ ಬಂದು ಬೇರೆ ಯಾವುದೇ ಸ್ವರಗಳು ಉತ್ತರ ಪದದ ಪ್ರಾರಂಭದಲ್ಲಿ ಬಂದರೆ ಅದು ಎಣ್ ಸಂಧಿ. ಈಗ ಉಳಿದಿರುವಂಥದ್ದು ನಮ್ಗೆ ಯಾವುದು? ಎ ಐ ಓ ಔ ಈ 4 ಅಕ್ಷರಗಳು ಪೂರ್ವ ಪದದ ಕೊನೆಯಲ್ಲಿ ಬಂದರೆ, ಈ 4 ಅಕ್ಷರಗಳು ಪೂರ್ವ ಪದದ ಕೊನೆಯಲ್ಲಿ ಬಂದರೆ ಅದು ಅಯಾದಿ ಸಂಧಿ. ಈಗ
ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಟೆಕ್ಸ್ಟ್ ಪುಸ್ತಕದಲ್ಲಿ ಬೇಕಾದಷ್ಟು ಇದಕ್ಕೆ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಎಲ್ಲ ಸಂಧಿಗಳ ಬಗ್ಗೆ ನಿಮಗೆ ಬೇಕಾದಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವಿಲ್ಲಿ ಗಮನಿಸಬೇಕಾದದ್ದು, ಅದಕ್ಕೆ ವಿದ್ಯಾರ್ಥಿಗಳೇ ನಾನು ಮೊದಲೇ ನಿಮಗೆ ಹೇಳಿರುವಂಥದ್ದು, ಇಲ್ಲಿ ಡಿವೈಡ್ ಮಾಡಿರುವಂಥದ್ದು ಅದಕ್ಕೋಸ್ಕರವಾಗಿ. ಆವನ್ನು ಪ್ರತ್ಯೇಕ ಮಾಡಿದೆ, ಉಳಿದ 5 ಅಕ್ಷರಗಳನ್ನು ನಾನು ಪ್ರತ್ಯೇಕ ಮಾಡಿದೆ, ಮತ್ತೆ ಉಳಿದ ಸ್ವರಾಕ್ಷರಗಳ 4 ಅಕ್ಷರಗಳನ್ನು ಪ್ರತ್ಯೇಕ ಮಾಡಿದೆ. ಅಹವನ್ನು ನಾವು ಸಂಧಿಯಲ್ಲಿ ಗಮನಿಸುವುದಿಲ್ಲ, ಇದನ್ನು ನೆನ್ಪಿಟ್ಟುಕೊಳ್ಳಿ. ಹೀಗಾಗಿ ನಮಗೆ ಇಲ್ಲಿ ಮುಖ್ಯವಾಗಿ ಬರುವಂತಹದ್ದು ಆ ಎಲ್ಲಿ ಬರ್ತದೆ? ಮೊದಲಿನ 2ನೇ ಮತ್ತು 3ನೇ ವಿಭಾಗದಲ್ಲಿ ಪೂರ್ವ ಪದದಲ್ಲಿ ಬರ್ತದೆ. ಅದಕ್ಕಿಂತ ಪ್ರಾರಂಭದಲ್ಲಿ ಬರುವಂತಹದ್ದು ಯಾವುದನ್ನು ನಾನು ಹೇಳಿದ್ದು? ದೀರ್ಘ ಸಂಧಿ ಅ ಇ ಉ. ದೀರ್ಘ ಸಂಧಿಯಲ್ಲಿ ಬರುವಂತಹದ್ದು ಯಾವುದೆಲ್ಲ? ಅ ಇ ಮತ್ತು ಉ. ಈ 3 ಅಕ್ಷರಗಳದ್ದು ಮಾತ್ರ ಏನಾಗ್ತದೆ? ಪುನಃ ಅದೇ ಅಕ್ಷರಗಳು ಪೂರ್ವ ಪದದ ಕೊನೆಯಲ್ಲಿ ಮತ್ತು ಉತ್ತರ ಪದದ ಪ್ರಾರಂಭದಲ್ಲಿ ಇದೇ ಅಕ್ಷರಗಳು ಅಥವಾ ಅದೇ ಅಕ್ಷರಗಳ ದೀರ್ಘ ರೂಪಗಳು ಸೇರಿಕೊಂಡು ಆಗುವಂಥದ್ದಕ್ಕೆ ದೀರ್ಘ ಸಂಧಿ ಅಂತೇಳಿ ಕರಿತೇವೆ. ಯಾಕಂದರೆ ದೀರ್ಘ ಅದು ನಿಮಗೆ ಗೊತ್ತಿದೆ. ಆ ಅಥವಾ ಅಥವಾ ಆ ಅಥವಾ ಆ ಈ ಅದೇ ಅಕ್ಷರಗಳು, ಬೇರೆ ಅಕ್ಷರಗಳು, ಬೇರೆ ಸ್ವರಾಕ್ಷರಗಳು ಅದರಲ್ಲಿ ಸೇರಿಕೊಳ್ಳುವುದಿಲ್ಲ. ಹೀಗಾಗಿ ಅದೇ ಸ್ವರ ಅಕ್ಷರಗಳು ಮತ್ತೊಮ್ಮೆ ಸೇರಿಕೊಂಡರೆ ಆವಾಗ ಅದೇನಾಗ್ತದೆ? ದೀರ್ಘ ಸ್ವರ ಎಂದು ಕರೆಯಲ್ಪಡ್ತದೆ. ಅದನ್ನು ಬಿಟ್ಟು ಆಗಳು ಪೂರ್ವ ಪದದ ಪ್ರಾರಂಭದ ಕೊನೆಯಲ್ಲಿ ಬಂದು ಉತ್ತರ ಪದದ ಪ್ರಾರಂಭದಲ್ಲಿ ರ ಮತ್ತು ರೋಗಿಂತ ಮೊದಲಿನ ಅಕ್ಷರಗಳು ಮಾತ್ರ ಬಂದರೆ ಅದು ಗುಣಸಂಧಿ. ರದ ನಂತರದ 4 ಅಕ್ಷರಗಳು ಉತ್ತರ ಪದದ ಪ್ರಾರಂಭದಲ್ಲಿ ಬಂದರೆ ವೃದ್ಧಿ ಸಂಧಿ. ಮತ್ತೆ ನಾನು ಅದನ್ನು ರಿಪೀಟ್ ಮಾಡ್ತಾ ಇದ್ದೇನೆ, ಯಾಕಂದರೆ ವಿದ್ಯಾರ್ಥಿಗಳೇ ನಿಮಗೆ ಅರ್ಥ ಆಗುವುದಕ್ಕೋಸ್ಕರವಾಗಿ. ಸಂಧಿಯನ್ನು ನಾವು ನೋಡುವುದಕ್ಕೆ ಅಥವಾ ಅರ್ಥ ಮಾಡಿಕೊಳ್ಳುವುದಕ್ಕೆ ಇದು ಬಹಳ ಸುಲಭವಾದದ್ದು. ಆದ್ದರಿಂದಾಗಿ ಮೊದಲು ನಾವು ಯಾವುದನ್ನು ಗಮನಿಸಬೇಕಾದದ್ದು? ಅ ಇ ಉ ಮೂಲ ಸ್ವರಗಳು. ಅನಂತರ ಗಮನಿಸಬೇಕಾದದ್ದು ಆಗಳು ಪೂರ್ವ ಪದದ ಕೊನೆಯಲ್ಲಿ ಬರುವಂತಹದ್ದು, ಉತ್ತರ ಪದದ ಪ್ರಾರಂಭದಲ್ಲಿ ರ ಮತ್ತು ರಗಿಂತ ಮೊದಲಿನ ಅಕ್ಷರಗಳು. ರದ ನಂತರದ 4 ಅಕ್ಷರಗಳು ವೃದ್ಧಿ ಸಂಧಿಯಲ್ಲಿ ಉತ್ತರ ಪದದ ಪ್ರಾರಂಭದಲ್ಲಿ ಬರ್ತದೆ. ಅನಂತರ ನಾವು ಗಮನಿಸಬೇಕಾದದ್ದು ಅವನ್ನು ಬಿಟ್ಟುಬಿಡುವ. ಯಾಕಂದರೆ ಈಗಾಗಲೇ ನಾವು ಏನು ಮಾಡಿದ್ದೇವೆ? ಪೂರ್ವ ಪದದ ಕೊನೆಯಲ್ಲಿ ನಾವು ಅದನ್ನು ಗಮನಿಸಿದ್ದೇವೆ. ಹಾಗಾಗಿ ಅವನ್ನು ಬಿಟ್ಟು, ಅದಕ್ಕೆ ಇಲ್ಲಿ ನಾನು ಗೆರೆ ಹಾಕಿರುವಂಥದ್ದು, ಅವನ್ನು ಬಿಟ್ಟು ರ ಮತ್ತು ರೋಗಿಂತ ಮೊದಲಿನ ಅಕ್ಷರಗಳು ಯಾವುದರಲ್ಲಿ ಬರ್ತದೆ? ಪೂರ್ವ ಪದದ ಕೊನೆಯಲ್ಲಿ ಎಣ್ ಸಂಧಿಯಲ್ಲಿ ಬರ್ತದೆ. ರದ ನಂತರದ 4 ಅಕ್ಷರಗಳು ಪೂರ್ವ ಪದದ ಕೊನೆಯಲ್ಲಿ ಅಯಾದಿ ಸಂಧಿಯಲ್ಲಿ ಬರ್ತದೆ. ಈ ಬಗ್ಗೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಗೊಂದಲಗಳು ಇಲ್ಲಿ ಇಲ್ಲ. ಮತ್ತೆ ಹೇಳ್ತಾ ಇದ್ದಾನೆ, ಯಾಕಂದರೆ ಈ ವಿಷಯ ನಿಮಗೆ ಬಹಳ ಗಮನದಲ್ಲಿ ಇಟ್ಟುಕೊಳ್ಳಿಕ್ಕೆ ಬಹಳ ಸುಲಭದಲ್ಲಿ ಆಗಿದೆ. ಅಷ್ಟು ಸುಲಭದಲ್ಲಿ ನಾನು ವಿವರಿಸಿದ್ದೇನೆ. ಯಾಕಂದರೆ ನೀವು ಒಂದೊಂದೇ ಈ ನಿಯಮವನ್ನು ನೀವು ನೆನಪಿಟ್ಟುಕೊಂಡ್ರೆ ಸರಿ. ಏನು ನಿಯಮ ಅದು? ಹ್ರಸ್ವ ಸ್ವರಗಳಾದಂತಹ ಅ ಇ ಉ ಇವುಗಳು ಅದೇ ಸ್ವರಗಳು ಮತ್ತೊಮ್ಮೆ ಸೇರಿಸಲ್ಪಟ್ಟರೆ ಅದು ದೀರ್ಘ ಸಂಧಿ. ಮೂಲ ಸ್ವರಗಳಾದಂತಹ ಅ ಇ ಉ ಇವುಗಳು ಮತ್ತೊಮ್ಮೆ ಸೇರಿಕೊಂಡ್ರೆ ಅದು ದೀರ್ಘ ಸಂಧಿ, ಅದು ದೀರ್ಘ ಆಗ್ತದೆ, ದೀರ್ಘ ಸಂಧಿ. ಅದನ್ನು ಬಿಟ್ಟು ಪೂರ್ವ ಪದದ ಕೊನೆಯಲ್ಲಿ ಅ ಮತ್ತು ಆಗಳು ಬಂದರೆ ಯಾವುದು ಬರ್ತದೆ? ಗುಣಸಂಧಿ ಮತ್ತು ವೃದ್ಧಿ ಸಂಧಿ. ಅದರಲ್ಲಿ ಉತ್ತರ ಪದದ ಪ್ರಾರಂಭದಲ್ಲಿ ರ ಮತ್ತು ರಗಿಂತ ಮೊದಲಿನ ಅಕ್ಷರಗಳು ಅವನ್ನು ಬಿಟ್ಟು, ಯಾಕಂದರೆ ಅದು ಇಲ್ಲಿ ಏನಾಗಿದೆ? ಪೂರ್ವ ಪದದಲ್ಲಿದೆ. ಹಾಗಾಗಿ ರ ಮತ್ತು ರಗಿಂತ ಮೊದಲಿನ ಅಕ್ಷರಗಳು ಯಾವುದೇ ಬಂದರೂ ಕೂಡ ಅದು ಗುಣಸಂಧಿ. ರದ ನಂತರದ 4 ಅಕ್ಷರಗಳು ಬಂದರೆ ಅದು ವೃದ್ಧಿ ಸಂಧಿ. ಹಾಗಾಗಿ ಬೇಕಾದಷ್ಟು ಉದಾಹರಣೆಗಳನ್ನು ನಾವು ಇಲ್ಲಿ ಗಮನಿಸಬಹುದು. ಯಾಕಂದರೆ ನೀವು ಅದನ್ನು ನೋಡಬಹುದು. ಏನಿದೆ? ಸಹ ಅನುಭೂತಿ, ಸಹಾನುಭೂತಿ, ಮತ ಅನುಸಾರ, ಮತಾನುಸಾರ, ಸಮಯ ಅಭಾವ, ಎಲ್ಲ ಅ ಅಥವಾ ಆ ದೀರ್ಘಗಳು ಬರುವಂಥದ್ದು ಯಾವುದೆಲ್ಲ? ಹಿಮ, ಆಲಯ, ಹಿಮಾಲಯ. ಹೀಗೆ ಯಾವುದೇ ನೀವು ಉದಾಹರಣೆಯನ್ನು ತಗೊಳ್ಳಿ, ಸ ವರ್ಣಗಳು
ಸ ವರ್ಣಗಳು ದೀರ್ಘ ಆದರೆ ದೀರ್ಘ ಸಂಧಿ. ಸವರ್ಣ ಅಂತ ಗೊತ್ತಾಯ್ತಲ್ಲ, ಒಂದೇ ರೀತಿಯ ವರ್ಣಗಳು ದೀರ್ಘ ಆಗುವಂಥದ್ದು ದೀರ್ಘ ಸಂಧಿ. ಅನಂತರ ಬರುವಂಥದ್ದು ಗುಣಸಂಧಿ, ವೃದ್ಧಿ ಸಂಧಿ. ನಾನು ಈಗಾಗಲೇ ಹೇಳಿದೆ, 2 ವಿಭಾಗಗಳನ್ನು ನಾನಿಲ್ಲಿ ಮಾಡಿದ್ದೇನೆ. ನಿಮಗೆ ನಿಮ್ಮ ಅನುಕೂಲಕ್ಕೋಸ್ಕರವಾಗಿ 2 ವಿಭಾಗಗಳನ್ನು ಮಾಡಿ ನಾನು ಹೇಳಿದ್ದೇನೆ. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಬಹಳ ಸುಲಭವಾದಂತಹ ವಿಧಾನ ಆಗಿದೆ. ಆದ್ದರಿಂದಾಗಿ ನೀವು ಟೆಕ್ಸ್ಟ್ ಪುಸ್ತಕದಲ್ಲಿ ನಾನು ಹೇಳಿದಂತಹ ಈ ವಿಧಾನದ ಮೂಲಕವಾಗಿ ಗಮನಿಸಿದರೆ ನಿಮಗೆ ಬಹಳ ಸುಲಭದಲ್ಲಿ ಯಾವುದೇ ಶಬ್ದದ ಸಂಧಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ, ಗುರುತಿಸುವುದಕ್ಕೆ ಬಹಳ ಸುಲಭ ಆಗ್ತದೆ. ಇದಿಷ್ಟು ನಾವು ಸ್ವರ ಸಂಧಿ ಮತ್ತು ಅದರ 5 ವಿಭಾಗಗಳಲ್ಲಿ ಬರುವಂತಹ ವಿಭಾಗಗಳು. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಯಾವುದೇ ವಿಷಯವನ್ನು ಸಮರ್ಪಕವಾಗಿ ಅಧ್ಯಯನವನ್ನು ಮಾಡಿದರೆ ಅಥವಾ ಸರಿಯಾಗಿ ಗಮನಿಸಿದರೆ ಬಹಳ ಸುಲಭದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಹೆಚ್ಚಿನ ಪಕ್ಷ ಈಗ ಎಲ್ಲ ವಿದ್ಯಾರ್ಥಿಗಳಿಗೆ ಅರ್ಥ ಆಗಿರಬಹುದು ಅಂತ ಹೇಳಿಕೊಂಡು ನಾನು ಭಾವಿಸಿಕೊಳ್ತೇನೆ, ಅರ್ಥ ಮಾಡಿಕೊಳ್ತೇನೆ. ಯಾಕಂದರೆ ನೇರವಾಗಿ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ನನಗೆ ಈಗ ಸಾಧ್ಯ ಆಗದೇ ಇರುವುದರಿಂದಾಗಿ ಈ ಮೂಲಕವಾಗಿ ನಾನು ನಿಮ್ಮನ್ನು ಹೇಳ್ತಾ ಇದ್ದೇನೆ, ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ, ನಾನು ಹೇಳಿದಂತಹ ಈ ವಿಷಯಗಳನ್ನು ಸರಿಯಾಗಿ ನೀವು ತಿಳ್ಕೊಂಡ್ರೆ ನಾವೇನು ಮಾಡ್ಬೋದು, ಪಾಠವನ್ನು ಅಥವಾ ಸಂಧಿಯನ್ನು ಗುರುತಿಸುವುದಕ್ಕೆ ನಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಬಹಳ ಸುಲಭದಲ್ಲಿ ನಾವು ಸಂಧಿಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗ್ತದೆ. ಆದ್ದರಿಂದಾಗಿ ನಾನೇನು ಮಾಡಿದೆ, ಸ್ವರ ಅಕ್ಷರಗಳನ್ನು ಮಾತ್ರ ನಾನಿಲ್ಲಿ ಬರೆದು ಅದನ್ನು 3 ವಿಭಾಗಗಳನ್ನಾಗಿ ಮಾಡಿ ನಾನು ಅದನ್ನು ನಿಮಗೆ ತಿಳಿಸಿಪಡಿಸಿದ್ದೇನೆ. ಹಾಗಾಗಿ ಈ ತಿಳುವಳಿಕೆ ಎನ್ನುವಂಥದ್ದು ನೀವು ಇಟ್ಟುಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಯಾವುದು, ಅ, ಇ, ಉ. ಸ ವರ್ಣಗಳು, ಸಮಾನವಾದಂತಹ ವರ್ಣಗಳು ಮತ್ತೊಮ್ಮೆ ಸೇರಿಕೊಂಡ್ರೆ ದೀರ್ಘ ಸಂಧಿ ಆಗ್ತದೆ. ಆಗಳು ಮಾತ್ರ ಪೂರ್ವಪದದ ಪ್ರಾರಂಭದಲ್ಲಿ ಕೊನೆಯಲ್ಲಿ ಬಂದರೆ ಅದು ಈ 2 ವಿಭಾಗಗಳಲ್ಲಿ ಮಾತ್ರ ಬರ್ತದೆ. ರ ಮತ್ತು ರಗಿಂತ ಮೊದಲಿನ 5 ಅಕ್ಷರಗಳು ಗುಣಸಂಧಿಯಲ್ಲಿ, ರದ ನಂತರದ 4 ಅಕ್ಷರಗಳು ವೃದ್ಧಿ ಸಂಧಿಯಲ್ಲಿ ಉತ್ತರ ಪದದ ಪ್ರಾರಂಭದಲ್ಲಿ ಬರ್ತದೆ. ಅನಂತರ ಮತ್ತೇನು ಮಾಡ್ತೇವೆ, ಆವನ್ನು ನಾವು ಇಲ್ಲಿ ಬಿಟ್ಟಿದ್ದೇವೆ. ಹಾಗಾಗಿ ಪೂರ್ವ ಪದದಲ್ಲಿ ಇನ್ನು ಬರಬೇಕಾದದ್ದು ಯಾವುದು, ಆವನ್ನು ಬಿಟ್ಟು ಉಳಿದ 5 ಅಕ್ಷರಗಳು, ರ ಮತ್ತು ರಗಿಂತ ಮೊದಲಿನ 4 ಅಕ್ಷರಗಳು, ಒಟ್ಟು 5 ಅಕ್ಷರಗಳು, ಅದು ಎಂಡ್ ಸಂಧಿಯಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಬರ್ತದೆ. ಮತ್ತು ರದ ನಂತರದ 4 ಅಕ್ಷರಗಳು ಅಯಾದಿ ಸಂಧಿಯಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಬರ್ತದೆ. ಉತ್ತರ ಪದದಲ್ಲಿ ಯಾವುದೇ ಅಕ್ಷರ ಬರಬಹುದು. ಹೀಗಾಗಿ ನಾವು ಇದಿಷ್ಟನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ್ರೆ ಸ್ವರಾಕ್ಷರಗಳನ್ನು ಗುರುತಿಸುವುದಕ್ಕೆ ನಮಗೆ ಬಹಳ ಸುಲಭ ಅಂತ ಹೇಳಿಕೊಂಡು ಹೇಳ್ತಾ, ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ನಿಯಮವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ, ಮತ್ತೆ ಕೇಳಿ ಅರ್ಥ ಮಾಡಿಕೊಳ್ಳಿ ಅಂತೇಳಿ ಹೇಳ್ತಾ, पहले हमने स्वर संधि के बारे में जान लिए हैं और संधि के दूसरे और तीसरे विभाग व्यंजन संधि और विसर्ग संधि बचा है. तो व्यंजन संधि जो है व्यंजन अक्षर और स्वराक्षर के मेल से अथवा व्यंजन और व्यंजन के मेल से जो संधि बनते हैं, व्यंजन और स्वराक्षर के मेल से और व्यंजन अथवा व्यंजन के मेल से जब कोई संधि बनते हैं तो उसे कहते हैं व्यंजन संधि. जो कन्नड़ में हम देखते हैं कि आदेश संधि, आगम संधि आदि सब कुछ हम देखते हैं कि एक ವ್ಯವಸ್ಥೆ है कि आदेश संधि कतपಗಳಿಗೆ गदबಗಳು आदेश होता है. तो हिंदी में भी वैसा ही होता है, परंतु हमें यह देखना है कि हिंदी में इसे कोई और नाम नहीं दिया गया है, तो हम उसे व्यंजन संधि एक ही में देखते हैं. तो यहाँ दिग्गज या जो कुछ भी हम उदाहरण ले सकते हैं, ಕತಪಗಳಿಗೆ ಗದಬಗಳು ಆದೇಶ ಆಗಿ ಬರುವುದು, यहाँ वही होता है.
परंतु आदेश संधि अथवा आगम संधि हिंदी में नहीं है। हम हिंदी में उसे केवल व्यंजन संधि में ही हम उसे इस्तेमाल कर सकते हैं। इसलिए व्यंजन संधि में क्या होता है, एक व्यंजन और स्वरा अथवा व्यंजन और व्यंजन अक्षर मिल जाने से ही यहाँ व्यंजन संधि होता है। देखिए इधर दिग्गजा, दिग्गजा, सत्वाणी, सद्वाणी, अच, अंत, अजंता। देखिए यहाँ च अक्षर जाकर ज अक्षर आ गया, यहाँ क अक्षर जाकर तीसरा अक्षर, तीसरा व्यंजन ग आ गया। देखिए सभी में ऐसा ही होता है, सभी में ऐसा ही होता है कि पहला अक्षर संधि में तीसरे अक्षर से मिलकर तीसरा अक्षर ही बन जाता है। तो इसे इन सभी इस तरह के सभी व्यंजन और स्वरा और व्यंजन मिल जाने से जो संधि होते हैं उसे व्यंजन संधि कहते हैं। इसमें कोई फर्क नहीं है कि स्वर संधि में जो 5 विभाग हम देख लिए हैं केवल स्वराक्षर में, परंतु व्यंजन अक्षर में कोई हमें ये सब कुछ भी हमें देखने की आवश्यकता नहीं है कि व्यंजन संधि एक ही रूप में हमें दिख पड़ता है। तो दूसरा विभाग व्यंजन संधि हमें मालूम हो गया। और बचा है विसर्ग संधि। विसर्ग हमें मालूम है क्या है, स्वराक्षर का आखिरी अक्षर अह, तो विसर्ग अह, जो विसर्ग है यदि यह पूर्व अक्षर के अंत में आते हैं, पूर्वाक्षर के अंत में विसर्ग आता है तो उसे विसर्ग संधि कहते हैं। तो विसर्ग संधि में हम स्वर अथवा व्यंजन के साथ विसर्ग के मेल से, विसर्ग के मेल, यहाँ देखिए निश्चय, निश्चय, उसी तरह मनः रथ, मनोरथ, और निहि कपट, निष्कपट, निहि रस, नीरस, अथवा पुरः हित, पुरोहित। यहाँ सभी में क्या है, विसर्ग से संधि हुआ है, इसलिए इसे विसर्ग संधि कहते हैं। इस तरह संधि के तीनों विभाग हमें मालूम हो गया। पहला विभाग स्वर संधि, और स्वर संधि में अ, इ, उ मूल स्वर मिलकर स वर्ण, समान वर्ण फिर से मिलकर दीर्घ संधि हो गया। और दूसरा विभाग गुण संधि में, और यह जो है गुण संधि और उसके साथ ही साथ वृद्धि संधि, इस दोनों में क्या हुआ है, पूर्व पद के अंत में अ और आग आ गया, और उत्तर पद के प्रारंभ में र और र के पहले के अक्षर आने से यह क्या होता है, गुण संधि हो गया। और र के बाद के 4 अक्षर मिलकर उत्तर पद के प्रारंभ में र के बाद के 4 अक्षर मिलकर यह वृद्धि संधि हो गया। और यह अ और आ को छोड़कर, पूर्व पद के अंत में आने वाले अ और आ को छोड़कर अन्य र और र के साथ आने वाले 5 अक्षर पूर्व पद के अंत में आने से यह यण संधि हो गया। और र के बाद के 4 अक्षर पूर्व पद के अंत में आने से यह अयादि संधि बन गया। तो दूसरा विभाग व्यंजन संधि जो हमने देख लिया है, व्यंजन और स्वर मिलकर अथवा व्यंजन और व्यंजन मिलकर क्या होता है, व्यंजन संधि बन गया। और तीसरा विभाग विसर्ग संधि, जब पूर्व पद के अंत में विसर्ग आए तो उसे विसर्ग संधि कहते हैं। इस तरह हम संधि और उसके भेद के
तीनों विभागों को हमने जान लिए हैं। बच्चों, प्यारे बच्चों, इसको बाद मनन करके आप इसके बारे में जानना चाहिए और इसको जानिए। इस तरह कहते हुए मैं अपना पाठ समाप्त करता हूँ। सभी को शुभ हो जाए। नमस्कार।